ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರದ ಗೂಢ ರಹಸ್ಯಗಳ ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಕೂಡ ಸ್ವಾಗತ. ಇವತ್ತು ನಾವು ರಾಶಿ ಚಕ್ರದ ಅತ್ಯಂತ ಸಮತೋಲಿತ ಮತ್ತು ನ್ಯಾಯಪ್ರಿಯ ರಾಶಿಯಾದ ತುಲಾ ರಾಶಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ತುಲಾ ರಾಶಿಯವರೇ, ಏಪ್ರಿಲ್ ತಿಂಗಳ 10, 11, 12 ಮತ್ತು 13ರಂದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಒಂದು ಘಟನೆ ನಡೆಯಲಿದೆ. ಈ 4 ದಿನಗಳಲ್ಲಿ ಒಬ್ಬ ಅಪರಿಚಿತ ಮಹಿಳೆ ಬಂದು ನಿಮ್ಮ ಮನೆ ಮುಂದೆ ಬಂದು ನಿಲ್ತಾರೆ. ಅವಳು ನಿಮ್ಮ ಮನೆಗೆ ಬರುವುದು ಕೇವಲ ಆಕಸ್ಮಿಕವಲ್ಲ, ಅದು ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹವು ನಿಮಗೆ ನೀಡುತ್ತಿರುವ ಅತಿ ದೊಡ್ಡ ಸುಳಿವು. ಅವಳು ನಿಮ್ಮ ಕಣ್ಣೆದುರು ಬಂದಾಗ ಅವಳು ಹೇಳುವ ರಹಸ್ಯವನ್ನ ನೀವು 1,00,000% ಕೇಳಲೇಬೇಕು. ಒಂದು ವೇಳೆ ನೀವು ಅವಳನ್ನು ಸಾಮಾನ್ಯ ಭಿಕ್ಷುಕಿ ಅಥವಾ ದಾರಿ ಹೋಗಲು ಅಂತ ನೀವೇನಾದರೂ ಭಾವಿಸಿ ಕಳಿಸಿದ್ರೆ, ನಿಮ್ಮ ಜೀವನದ ಅತಿ ದೊಡ್ಡ ಆರ್ಥಿಕ ಲಾಭ ಅಥವಾ ಕುಟುಂಬದ ರಹಸ್ಯವನ್ನ ತಿಳಿಯುವ ಅವಕಾಶವನ್ನ ಕಳೆದುಕೊಳ್ತೀರಾ. ಹಾಗಾದರೆ ಆ ಮಹಿಳೆ ಯಾರು? ಅವಳು ನೋಡೋದಕ್ಕೆ ಹೇಗಿರ್ತಾಳೆ? ಅವಳು ನಿಮ್ಮ ಮನೆಗೆ ಯಾಕೆ ಬರ್ತಾಳೆ? ಮತ್ತು ಅವಳು ಹೇಳುವ ಆ 1,00,000% ಏನು? ಸತ್ಯವಾದ ರಹಸ್ಯ ಏನು? ಎಲ್ಲವನ್ನು ಕೂಡ ವಿವರವಾಗಿ ತಿಳಿಯೋಣ. ತುಲಾರಾಶಿಯವರ ಪ್ರಸ್ತುತ ಗ್ರಹಗತಿ ಮತ್ತು ಫಲ. ತುಲಾರಾಶಿಯು ವಾಯುತತ್ವದ ರಾಶಿಯಾಗಿದ್ದು, ಇದರ ಅಧಿಪತಿ ಸುಖ ಸಮೃದ್ಧಿಯ ಕಾರಕನಾದ ಶುಕ್ರ. ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಸ್ವಾತಿ ನಕ್ಷತ್ರದ 4 ಪಾದಗಳು ಮತ್ತು ವಿಶಾಖ ನಕ್ಷತ್ರದ 1, 2, 3ನೇ ಪಾದಗಳಲ್ಲಿ ಜನಿಸಿದವರು ಈ ರಾಶಿಗೆ ಸೇರ್ತಾರೆ. ಪ್ರಸ್ತುತ ಏಪ್ರಿಲ್ 10ರಿಂದ 13ರ ಅವಧಿಯಲ್ಲಿ ಚಂದ್ರನು ನಿಮ್ಮ ರಾಶಿಯ ಲಾಭಸ್ಥಾನದ ಮೇಲೆ ಪ್ರಬಲವಾದ ದೃಷ್ಟಿಯನ್ನು ಬೀರ್ತಾ ಇದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಉಚ್ಚ ಸ್ಥಾನದಲ್ಲಿದ್ದು, ಇದು ನಿಮಗೆ ಅನಿರೀಕ್ಷಿತ ಧನ ಲಾಭದ ಮುನ್ಸೂಚನೆಯನ್ನು ನೀಡ್ತಾ ಇದೆ. ಆದರೆ ಕಳೆದ ಕೆಲವು ದಿನಗಳಿಂದ ನೀವು ಮಾನಸಿಕವಾಗಿ ಸ್ವಲ್ಪ ಗೊಂದಲದಲ್ಲಿದ್ದೀರಿ. ಯಾರೋ ನಿಮ್ಮನ್ನು ವಂಚನೆ ಮಾಡ್ತಿದ್ದಾರೆ ಅಥವಾ ನಿಮ್ಮ ನ್ಯಾಯಯುತವಾದ ಪಾಲನ್ನು ನಿಮಗೆ ನೀಡ್ತಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡ್ತಾ ಇದೆ. ಈ ಸಂದರ್ಭದಲ್ಲಿನೇ ಆ ರಹಸ್ಯ ಮಹಿಳೆಯ ಆಗಮನ ಅನ್ನೋದು ಆಗುತ್ತೆ. ಅವಳು ನಿಮ್ಮ ಪೂರ್ವಜರ ಆಶೀರ್ವಾದದ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾಳೆ. ಆ ರಹಸ್ಯ ಮಹಿಳೆಯ ಗುರುತು ಹೇಗಿರುತ್ತೆ? ಆ ಮಹಿಳೆ ನಿಮ್ಮ ಮನೆ ಮುಂದೆ ಬಂದಾಗ ಅವಳನ್ನು ನೀವು ಹೀಗೆ ಗುರುತಿಸಬಹುದು. ವಯಸ್ಸು ಸುಮಾರು 35ರಿಂದ 50 ವರ್ಷ ವಯಸ್ಸಿನವಳಾಗಿರ್ತಾಳೆ. ದೈಹಿಕ ಲಕ್ಷಣ, ಅವಳ ಮುಖದಲ್ಲಿ ಹಿರಿಯಕ್ಕ ದೊಡ್ಡ ಅಕ್ಕನ ಥರ ಒಂದು ಮಮತೆ ಇರುತ್ತೆ. ಆದರೆ ಕಣ್ಣುಗಳಲ್ಲಿ ಯಾವುದೋ ಒಂದು ರಹಸ್ಯವನ್ನು ಹೇಳಲೇಬೇಕು ಎಂಬ ಒಂದು ತಳಮಳ ಇರುತ್ತೆ. ಅವಳ ಧ್ವನಿಯಲ್ಲಿ ಮಧುರತೆ ಅನ್ನೋದು ಇರುತ್ತೆ. ಇನ್ನು ಅವಳು ತಿಳಿ ಬಣ್ಣದ ಸೀರೆ, ಬಹುಶಃ ತಿಳಿ ಹಸಿರು ಅಥವಾ ಬಿಳಿ ಬಣ್ಣ ಧರಿಸಿರಬಹುದು. ಅವಳ ಕೈಯಲ್ಲಿ ಮಣ್ಣಿನ ಬಳೆಗಳು ಅಥವಾ ಕುತ್ತಿಗೆಯಲ್ಲಿ ಹಳೆಯ ಕಾಲದ ಪದಕವಿರುವ ಸರ ಇರಬಹುದು. ಆಕೆ ವರ್ತನೆ ಹೇಳೋದಾದರೆ, ಅವಳು ನಿಮ್ಮ ಮನೆಗೆ ಬಂದು ನಿಮ್ಮ ಕುಟುಂಬದ ಹಳೆಯ ಪದ್ಧತಿಯ ಬಗ್ಗೆ ಮಾತನಾಡಬಹುದು ಅಥವಾ ನಿಮ್ಮ ಮನೆಯ ಕುಲದೇವರ ಹೆಸರನ್ನು ಎತ್ತಬಹುದು. ಅವಳು ಬರುವ ಮೊದಲು ನಿಮ್ಮ ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಆಗುತ್ತೆ. ಇದಕ್ಕಿದ್ದಂತೆ ಹಳೆಯ ಪೆಟ್ಟಿಗೆಗಳು ಅಥವಾ ಹಳೆಯ ಫೋಟೋಗಳು ನಿಮ್ಮ ಕಣ್ಣಿಗೆ ಬೀಳಬಹುದು. ಮನೆಯಲ್ಲಿ ಅಗರಬತ್ತಿಯ ವಾಸನೆ ಇಲ್ಲದಿದ್ರೂ ಕೂಡ ಸುಗಂಧದ ಅನುಭವ ಆಗಬಹುದು. ಇವೆಲ್ಲವೂ ಕೂಡ ಆ ಶುಭ ಶಕ್ತಿಯ ಆಗಮನದ ಮುನ್ಸೂಚನೆಗಳಾಗಿರುತ್ತೆ. ಅವಳು ನಿಮ್ಮ ಮನೆ ಮುಂದೆ ಬಂದು ನಿಂತಾಗ ಅವಳನ್ನು ಗೌರವದಿಂದ ಕಾಣಿ ಮತ್ತು ಅವಳು ಹೇಳುವುದನ್ನು ತಾಳ್ಮೆಯಿಂದ ಕೇಳಿ. ಅವಳು ಬಹಿರಂಗಪಡಿಸುವ ಆ 3 ಭಯಾನಕ ಸತ್ಯಗಳು. ತುಲಾರಾಶಿಯವರೇ, ಆ ಮಹಿಳೆ ನಿಮ್ಮ ಮುಂದೆ ನಿಂತು ಈ 3 ರಹಸ್ಯಗಳಲ್ಲಿ ಒಂದನ್ನು ಖಂಡಿತವಾಗಿ ಹೇಳ್ತಾಳೆ. ಕಳೆದು ಹೋದ ಆಸ್ತಿಯ ರಹಸ್ಯ. ನಿಮ್ಮ ಪೂರ್ವಜರಿಗೆ ಸೇರಬೇಕಾಗಿದ್ದ ಯಾವುದೋ ಒಂದು ಆಸ್ತಿ ಅಥವಾ ಹಣದ ಬಗ್ಗೆ ನಿಮಗೆ ಇದುವರೆಗೂ ತಿಳಿದೇ ಇಲ್ಲದೆ ಇರಬಹುದು. ಈ ಮಹಿಳೆ ಆ ಆಸ್ತಿಗೆ ಸಂಬಂಧಿಸಿದಂತೆ ಯಾರು ನಿಮಗೆ ಮೋಸ ಮಾಡ್ತಿದ್ದಾರೆ ಅಥವಾ ಆ ದಾಖಲೆಗಳು ಎಲ್ಲಿವೆ ಎಂಬ ಸತ್ಯವನ್ನು ನಿಮಗೆ ಬಯಲು ಮಾಡಿ ತಿಳಿಸ್ತಾಳೆ. ನಿಮ್ಮ ಪಾಲಿನ ಹಣವನ್ನು ಬೇರೆಯವರು ಅನುಭವಿಸುತ್ತಿದ್ದಾರೆ ಎಂಬ ಮಾತು ಕೂಡ ಅವಳ ಬಾಯಿಂದ ಬರಬಹುದು. ಇನ್ನು ನಂಬಿಕಸ್ಥ ವ್ಯಕ್ತಿಯ ಪಿತೂರಿ. ನೀವು ಯಾರನ್ನು ಅತಿ ಹೆಚ್ಚು ನಂಬಿದ್ದೀರೋ ಆ ವ್ಯಕ್ತಿ ನಿಮ್ಮ ಹೆಸರನ್ನು ಬಳಸಿ ಲಾಭವನ್ನು ಮಾಡಿಕೊಳ್ತಾ ಇರಬಹುದು. ಅಥವಾ ನಿಮ್ಮ ಪ್ರಗತಿಯನ್ನು ತಡೆಯಲು ಹೂಡಿರುವ ತಂತ್ರದ ಬಗ್ಗೆ ಅವಳು ಎಚ್ಚರಿಸ್ತಾ ಇದ್ದಾಳೆ. ಹಾಲಿನಂತೆ ಬೆಳ್ಳಗಿರುವವರು ವಿಷದಂತೆ ಕಪ್ಪಾಗಿದ್ದಾರೆ ಎಂದು ಅವಳು ಸೂಚ್ಯವಾಗಿ ಹೇಳಬಹುದು. ಮನೆಯ ದೋಷ ಮತ್ತು ಪರಿಹಾರ. ನಿಮ್ಮ ಮನೆಯಲ್ಲಿ ಪದೇ ಪದೇ ಹಣಕಾಸಿನ ಮುಗ್ಗಟ್ಟು ಉಂಟಾಗಲು ಕಾರಣವಾದ ವಾಸ್ತುದೋಷ ಅಥವಾ ದೃಷ್ಟಿದೋಷದ ಬಗ್ಗೆ ಅವಳು ಮಾಹಿತಿ ನೀಡಿ ಅದಕ್ಕೊಂದು ಸರಳ ಪರಿಹಾರವನ್ನು ಸೂಚನೆ ಮಾಡ್ತಾಳೆ. ಅವಳು ಹೇಳುವ ಒಂದು ಸಣ್ಣ ಬದಲಾವಣೆ ನಿಮ್ಮ ಮನೆಯ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಬಹುದು. ಅವಳು ಹೇಳುವ ವಿಷಯಗಳು ನಿಮ್ಮನ್ನು ಮೊದಲು ಬೆಚ್ಚಿ ಬೀಳಿಸಬಹುದು, ಆದರೆ ನಡೆನುಡಿ
ನೀವು ಯಾವಾಗಲೂ ನೆನ್ಪಿಟ್ಕೊಂಬಿಡಿ, ತುಲಾರಾಶಿಯವರಾದ ನಿಮಗೆ ನ್ಯಾಯ ಸಿಗುವ ಕಾಲ ಅನ್ನೋದು ಬಂದಿದೆ. ಅವಳು ಹೇಳುವ ರಹಸ್ಯವನ್ನು ನೀವು ಗಮನಿಸಿದರೆ ನಿಮ್ಮ ಭವಿಷ್ಯದ ಹಾದಿ ಅನ್ನೋದು ಸುಗಮವಾಗುತ್ತೆ. ತುಲಾರಾಶಿಯವರು ಪಾಲಿಸಬೇಕಾದ ನಿಯಮಗಳು ಇಂತಿವೆ. ಈ 4 ದಿನಗಳಲ್ಲಿ ಏಪ್ರಿಲ್ 10ರಿಂದ 13 ನೀವು ಈ ಕೆಳಗಿನ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಸಮತೋಲನ ಕಳೆದುಕೊಳ್ಬೇಡಿ. ಸತ್ಯ ತಿಳಿದ ತಕ್ಷಣ ಉದ್ವೇಗಕ್ಕೆ ಒಳಗಾಗಬೇಡಿ. ತುಲಾರಾಶಿಯವರ ಲಕ್ಷಣವೇ ಸಮತೋಲನ. ಶಾಂತವಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಆ ಮಹಿಳೆಗೆ ಮೊದಲು ಗೌರವ ನೀಡಿ, ಅವಳಿಗೆ ಒಂದು ಲೋಟ ನೀರು ಮತ್ತು ಸ್ವಲ್ಪ ಬೆಲ್ಲ ನೀಡಿ ಅವಳನ್ನು ಮನಸಾರೆ ಪ್ರಾರ್ಥಿಸಿ ಕೇಳಿಕೊಳ್ಳಿ. ಅವಳು ಹೇಳಿದ ರಹಸ್ಯವನ್ನು ತಕ್ಷಣವೇ ಫೋನ್ ಮಾಡಿ ಎಲ್ಲರಿಗೂ ಹೇಳಬೇಡಿ. ಮೊದಲು ಅದರ ಸತ್ಯಾಸತ್ಯತೆಯನ್ನು ನೀವೇ ಪರಿಶೀಲನೆ ಮಾಡಿ. ಅದೃಷ್ಟ ಒಲಿಯಲು ಮಾಡಬೇಕಾದ ವಿಶೇಷ ಪರಿಹಾರಗಳು. ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಪ್ರಬಲಗೊಳಿಸೋದಕ್ಕೆ ಮತ್ತು ದೋಷಗಳನ್ನು ನಿವಾರಿಸಲಿಕ್ಕೆ ಈ ಪರಿಹಾರಗಳನ್ನು ಮಾಡಿ. ಲಕ್ಷ್ಮೀ ಪೂಜೆ. ಶುಕ್ರವಾರದಂದು ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳಿಂದ ಪೂಜೆ ಮಾಡಿ, ತುಪ್ಪದ ದೀಪ ಹಚ್ಚಿ, ಬಡ ಸುಮಂಗಲೆಯರಿಗೆ ಅರಿಶಿನ ಕುಂಕುಮ ಮತ್ತು ಬಳೆಗಳನ್ನು ದಾನ ಮಾಡಿ. ಇದು ನಿಮ್ಮ ರಾಶ್ಯಾಧಿಪತಿ ಶುಕ್ರನನ್ನು ಪ್ರಸನ್ನಗೊಳಿಸುತ್ತೆ. ಇನ್ನು ಮಂತ್ರ ಜಪ ಹೇಳೋದಾದರೆ, ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ನಿಮ್ಮ ಆರ್ಥಿಕ ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ. ನಿಮಗೆಲ್ಲರಿಗೂ ಕೂಡ ಇದು ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ.